ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕುರುಬ ಸಮಾಜದಲ್ಲಿ ಅಸಮಾಧಾನದ ಧ್ವನಿ ಜೋರಾಗಿದೆ. ಸಚಿವ ಸಂಪುಟದಲ್ಲಿ ಕುರುಬ ಸಮಾಜಕ್ಕೆ ನ್ಯಾಯಯುತ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಆರೋಪಿಸಿರುವ ರಾಜ್ಯ ಕುರುಬ ಸಂಘ ಕನಿಷ್ಠ 5 ಜನ ಸಚಿವ ಸ್ಥಾನಗಳನ್ನು ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದೆ. ಈ ಕುರಿತು ರಾಜ್ಯ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಣ್ಣ ತೇಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯದ ಅತಿದೊಡ್ಡ ಹಿಂದುಳಿದ ಸಮುದಾಯಗಳಲ್ಲಿ ಒಂದಾದ ಕುರುಬ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಸ್ಥಾನಮಾನ ದೊರೆಯದಿರುವುದು ಸಮಾಜದ ಸದಸ್ಯರಲ್ಲಿ ತೀವ್ರ ಅಸಮಾಧಾನವನ್ನು ಮೂಡಿಸಿದೆ ಎಂದು ರಾಜ್ಯ ಕುರುಬ ಸಂಘ ಕರ್ನಾಟಕದ ರಾಜ್ಯಾಧ್ಯಕ್ಷ ಸಿದ್ದಣ್ಣ ತೇಜಿ ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಲಪಡಿಸುವುದರಿಂದ ಹಿಡಿದು ಚುನಾವಣಾ ಗೆಲುವಿನವರೆಗೆ ಕುರುಬ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ. ಆದರೂ ಸಚಿವ ಸಂಪುಟದಲ್ಲಿ ಸಮಾಜಕ್ಕೆ ನಿರೀಕ್ಷಿತ ಮಟ್ಟದ ಪ್ರಾತಿನಿಧ್ಯ ಸಿಗದಿರುವುದು ನೋವು ತಂದಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ಯಾವುದೇ ಶಾಸಕರಿಗೆ ಸಚಿವ ಸ್ಥಾನ ನೀಡದಿರುವುದು ಅವರು ಪ್ರಶ್ನಿಸಿದ್ದಾರೆ. ಉತ್ತರ ಕರ್ನಾಟಕಕ್ಕೂ ಸಮಾನ ಅವಕಾಶ ನೀಡಬೇಕು ಹಾಗೂ ಕುರುಬ ಸಮುದಾಯಕ್ಕೆ ಕನಿಷ್ಠ 5 ಸಚಿವ ಸ್ಥಾನಗಳನ್ನು ನೀಡುವ ಮೂಲಕ ನ್ಯಾಯವನ್ನು ಒದಗಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸಚಿವ ಸ್ಥಾನಕ್ಕೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಅಂತಿಮ ಹಂತದವರೆಗೆ ಪರಿಗಣನೆಯಲ್ಲಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಕೈಬಿಡಲಾಗಿದೆ ಎಂಬ ವರದಿಗಳು ಸಮಾಜದಲ್ಲಿ ನಿರಾಸೆಯನ್ನು ಉಂಟು ಮಾಡಿವೆ. ಈ ಕುರಿತು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟನೆಯನ್ನ ನೀಡಬೇಕು ಎಂದು ರಾಜ್ಯ ಕುರುಬ ಸಂಘದ ಅಧ್ಯಕ್ಷ ಸಿದ್ದಣ್ಣ ತೇಜಿ ಅವರು ಒತ್ತಾಯಿಸಿದ್ದಾರೆ. ನಿನ್ನೆಯ ದಿನ ಕುರುಬ ಸಮಾಜದ ಮೇಲ್ಮನೆ ಸದಸ್ಯರಾದ ಗಾಯತ್ರಿ ಅವರಿಗೆ ಕ್ಯಾಬಿನೆಟ್ ಮಂತ್ರಿ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಲಿಸ್ಟ್ ಅಲ್ಲಿ ಹೆಸರು ಹಾಕಿತ್ತು. ಕೊನೆ ಕ್ಷಣದಲ್ಲಿ ಕುರುಬ ಸಮಾಜದ ಹೆಣ್ಮಕ್ಳಿಗೆ ಯಾಕೆ ಮಂತ್ರಿ ಮಂಡಲದಲ್ಲಿ ಸ್ಥಾನಮಾನ ಕೊಡಲಿಲ್ಲ? ಅದಕ್ಕಿಂತ ಪೂರ್ವದಲ್ಲಿ ಖರ್ಗೆ ಅವರಾಗಲಿ, BK ಹರಿಪ್ರಸಾದ್, ಶಿವಕುಮಾರ್, ಸಿದ್ದರಾಮಯ್ಯನವರು ಕುರುಬರಿಗೆ ಕನಿಷ್ಠ ಇನ್ನೂ 2 ರಿಂದ 3 ಸ್ಥಾನ ಕೊಡ್ತೇವೆ ಅಂತ ಹೇಳಿರುತ್ತಾರೋ, ನಿನ್ನೆ ದಿನ ರಾಘವೇಂದ್ರ ಇಟ್ನಾಳ್ ಅವ್ರಿಗೆ ಆಗ್ಲಿಲ್ಲ, ಬಸವರಾಜ್ ಶಿವಣ್ಣವ್ರಿಗೆ ಆಗ್ಲಿಲ್ಲ, ಗೋವಿಂದಪ್ಪಗೆ ಆಗ್ಲಿಲ್ಲ. ಯಾಕೆ? ಕರ್ನಾಟಕದವರಿಗೆ, ಕರ್ನಾಟಕದ ಇರುವಂತಹ ಕುರುಬರು ಕೇವಲ ಕಾಂಗ್ರೆಸ್ ವೋಟ್ ಹಾಕಕ್ಕೇನು? ಬಲಿಷ್ಠವಾಗಿರುವಂತಹ ಸಮುದಾಯ ಇವತ್ತು ಕ್ಯಾಬಿನೆಟ್ದಾಗ ಮಂತ್ರಿ ಸ್ಥಾನ ಯಾಕೆ ಕೊಟ್ಟಿಲ್ಲ? ಹೀಗಾಗಿ ಇನ್ನೂ ಕಾಲ ಮಿಂಚಿಲ್ಲ. ಆದಷ್ಟು ಸೂಕ್ಷ್ಮ ವಿಚಾರವನ್ನು ಮಾಡಿಕೊಂಡು ಕ್ಯಾಬಿನೆಟ್ ಅಲ್ಲಿ ಕುರುಬ ಸಮಾಜಕ್ಕೆ ಮಾನ್ಯತೆ ಕೊಡಬೇಕು. ಕೊಡದಿದ್ರೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕುರುಬ ಸಮಾಜ ಕೊಟ್ಟೇ ಕೊಡ್ತದೆ. ಇಲ್ಲಿ ತಾರತಮ್ಯ ಬರ್ತಾ ಇರೋದು ನಿಜ. ಮೈಸೂರು ಪ್ರಾಂತದಲ್ಲಿ ನೀವು ಒಂದು, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೊಂದಂದ್ರೆ ಇದಕ್ಕೆ ಈ ಭಾಗದಾಗ ಇರುವಂತಹ 45 ರಿಂದ 50 ಲಕ್ಷ ಕುರುಬರು ಏನಿದೆಯೋ ನಾವು 13 ಜಿಲ್ಲೆಯಲ್ಲಿ ನಾವು ಬರುವ ದಿನಗಳಲ್ಲಿ ರಾಜಕೀಯವಾದಂತಹ ತೀರ್ಮಾನಗಳನ್ನು ತಗೊಳ್ಳೋದ್ರಲ್ಲಿ ನಾವು ಹಿಂಜರಿದಿಲ್ಲ. ಕಾಂಗ್ರೆಸ್ಸಿಗೆ ಈಗಾಗಲೇ ಸಿದ್ದರಾಮಯ್ಯರಿಗೆ ಅವಮಾನ ಮಾಡಿರಿ, ಮತ್ತೊಂದು ರೀತಿ ಕುರುಬರಿಗೆ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಕೊಡ್ತೀನಿ ಅಂತ ಅವಮಾನ ಮಾಡಿರಿ. ಬರುವ ದಿನಗಳಲ್ಲಿ ನೀವು ಸರಿಪಡಿಸದೇ ಇದ್ರೆ ನಿಮಗೆ ತಕ್ಕ ಪಾಠವನ್ನು ಕಲಿಸೇ ಕೊಡಿಸ್ತೇವೆ. ಮಂತ್ರಿ ಮಂಡಲದಲ್ಲಿ ಹೀಗಾಯ್ತು, ನಾಳೆ ದಿನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮೇಲ್ಮನೆ ಸದಸ್ಯತ್ವ, MLA ಟಿಕೆಟ್ ಕೊಡ್ತೀರಿ ಅಂತ ಏನ್ ಗ್ಯಾರಂಟಿ? ಕೇವಲ ಕುರುಬರಿಗೆ ವೋಟ್ ಹಾಕೊಳ್ಳಿಕ್ಕೆ ಮಾತ್ರ ಇಟ್ಕೊಂಡಿರೇನು? ಹೀಗಾಗಿ ಈ ಒಂದು ವಿಚಾರದಲ್ಲಿ ಇಡೀ ಕುರುಬ ಸಮಾಜ ಕಾಂಗ್ರೆಸ್ ಅನ್ನ ಗಟ್ಟಿಯಾಗಿ ಖಂಡಿಸ್ತದ. ಸರಿಪಡಿಸ್ತಾ ಇದ್ರೆ ಬರುವ ದಿನಗಳಲ್ಲಿ ರಾಜಕೀಯ ತೀರ್ಮಾನಗಳನ್ನು ತಗೋಬೇಕಾಗ್ತದೆ ಅಂತೇಳಿ ತಮ್ಮ ಮಾತಿನ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ಕುರುಬ ಸಂಘದ ರಾಜ್ಯಾಧ್ಯಕ್ಷರು ಸಿದ್ದಣ್ಣ ತೇಜಿ.